ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗುವಂತಹ ಒಂದು ಸಮಯದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಆ ಒಂದು ವಿಚಾರಗಳು ಯಾವುದು ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ನಾವು ಈ ದಿವಸ ಮಾಡೋಣ. ನೋಡಿ, ವಿಶೇಷವಾಗಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗುವಂತಹ ಒಂದು ಸಮಯದಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯ ಅಂಶಗಳು ಯಾವುದು ಅನ್ನುವಂತಹ ಒಂದು ವಿಚಾರಗಳನ್ನು ನೋಡುವಂಥದ್ದಾದರೆ, ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ನಿಂಬೆಹಣ್ಣಿನ ಒಂದು ದೀಪಗಳನ್ನು ಬೆಳಗಬಾರದು ಅನ್ನುವಂಥದ್ದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಸಾತ್ವಿಕ ದೇವತೆಗಳಾದಂತಹ ಮಹಾಲಕ್ಷ್ಮಿ, ಸರಸ್ವತಿ, ಇನ್ನು ಇತರೆ ಸಾತ್ವಿಕ ದೇವತೆಗಳ ಒಂದು ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಬಾರದು. ಕೇವಲ ಶಕ್ತಿ ದೇವತೆಗಳು ಅಂದರೆ ದುರ್ಗಾ ಸ್ವರೂಪಿಣಿ ಮತ್ತು ಪಾರ್ವತಿಯ ಅಂಶವುಳ್ಳಂತಹ ಸನ್ನಿಧಾನದಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ನಾವು ಪಡೆಯಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಹಿಂದೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಂಡಿರ್ತೇವೆ. ಅದೇ ರೀತಿ ಒಂದು ವೇಳೆ ಈ ರೀತಿ ಗೊತ್ತೋ ಗೊತ್ತಿಲ್ಲದೇನೋ ಅಂಟಿಸುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಮೊದಲೇ ತಿಳ್ಕೊಂಡಿದ್ರೆ ಅವರು ಸ್ವಲ್ಪ ರೀತಿಯಾಗಿ ಜಾಗೃತಿ ವಹಿಸಬಹುದಾಗಿರುತ್ತೆ. ನೋಡಿ, ವಿನಾಕಾರಣ ನಾವು ಸಾತ್ವಿಕ ದೇವತೆಗಳ ಒಂದು ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಹಚ್ಚಿದ್ರೆ ಅಶುಭ ಫಲ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ವಿನಾಕಾರಣ ಮನೆಯಲ್ಲಿ ಕಲಹ ಬರುವಂಥದ್ದು ಅಥವಾ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸಮಸ್ಯೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನೆಯಲ್ಲಾಗಲಿ ಅಥವಾ ಸಾತ್ವಿಕ ದೇವರ ಒಂದು ದೇವಸ್ಥಾನದಲ್ಲಿ ಹಚ್ಚೋ ಹಾಗಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಇನ್ನು ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಒಂದೇ ಮನೆಯಲ್ಲಿ ಇಬ್ಬರು ಸದಸ್ಯರು ಏಕಕಾಲದಲ್ಲಿ ನಿಂಬೆಹಣ್ಣಿನ ಒಂದು ದೀಪ ಹಚ್ಚಬಾರದು. ಹಚ್ಚಿದ್ರೆ ಅವ್ರಿಗೆ ಫಲ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ರಜಸ್ವಲೆ ಆಗಿದ್ದಂತಹ ಒಂದು ಸಮಯದಲ್ಲಿ ಮನೆಯಲ್ಲಿರುವಂತಹ ಇತರ ಸದಸ್ಯರು ನಿಂಬೆಹಣ್ಣಿನ ದೀಪವನ್ನು ಆ ಒಂದು 5 ದಿನಗಳ ಕಾಲ ಹಚ್ಚಬಾರದು ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಹೆಣ್ಣು ಮಕ್ಕಳು ರಜಸ್ವಲೆ ಆದಂತಹ 5 ದಿನಗಳ ಸ್ನಾನ ಪೂರ್ಣವಾದ ನಂತರವೇ ನಿಂಬೆಹಣ್ಣಿನ ಒಂದು ದೀಪ ಹಚ್ಚೋದಿಕ್ಕೆ ಅತ್ಯಂತ ಶುಭ ಮತ್ತು ಶ್ರೇಯಸ್ಸು ಅವ್ರಿಗೆ ಉಂಟಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇನ್ನು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂತಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರ ಒಂದು ಆರೋಗ್ಯ ಸದೃಢತೆ ಇರುವಂತಹ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಮಾತ್ರ ಅವರು ಹಚ್ಚಬೇಕು. ಆರೋಗ್ಯ ಸರಿ ಇಲ್ಲದಂತಹ ಒಂದು ಸಮಯದಲ್ಲಿ ಅವರು ನಾನು ಹಚ್ಚಲೇಬೇಕು ಅನ್ನುವಂತಹ ಒತ್ತಡದಿಂದ ಹಚ್ಚಬಾರದು ಅನ್ನುವಂಥದ್ದು ಕೂಡ ಈ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಮನೆಯಲ್ಲಿ ಹಬ್ಬ ಮತ್ತು ಹಿರಿಯರ ಒಂದು ಕಾರ್ಯಗಳ ಒಂದು ನಡೆಯುವಂತಹ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಆವತ್ತಿನ ಒಂದು ದಿನ ನಿಂಬೆಹಣ್ಣಿನ ಒಂದು ದೀಪ ಹಚ್ಚಬಾರದು ಅನ್ನುವಂಥದ್ದು ಕೂಡ ನಾವಿಲ್ಲಿ ತಿಳ್ಕೊಬೋದಾಗಿರುತ್ತೆ. ಇನ್ನು ನೋಡಿ, ಮನೆಯಲ್ಲಿ ಮಕ್ಕಳ ಒಂದು ಹುಟ್ಟಿದಬ್ಬ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಒಂದು ದಿನ ನಿಂಬೆಹಣ್ಣಿನ ಒಂದು ದೀಪವನ್ನು ಹಚ್ಚಬಾರದು. ಮತ್ತು ಈಗಾಗಲೇ ಎಳ್ಳಿನ ದೀಪವನ್ನು ಹಚ್ತಾ ಇರ್ತಾರೆ. ಎಳ್ಳಿನ ದೀಪವನ್ನು ಹಚ್ಚಬೇಕು ಅಂತ ಒಂದು ಸಂಕಲ್ಪ ಮಾಡಿ ಹಚ್ಚುತ್ತಿರುವಂತಹ ಒಂದು ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ಎಳ್ಳಿನ ದೀಪದ ಒಂದು ಸಂಕಲ್ಪ ಮುಗಿದ ಆನಂತರವೇ ನಿಂಬೆಹಣ್ಣಿನ ಒಂದು ದೀಪವನ್ನು ಹಚ್ಚುವ ಸಂಕಲ್ಪವನ್ನು ಇವರು ಮಾಡಬೇಕಾಗುತ್ತೆ. ಏಕಕಾಲದಲ್ಲಿ ಎಳ್ಳಿನ ದೀಪ ಮತ್ತು ನಿಂಬೆಹಣ್ಣಿನ ಒಂದು ದೀಪಗಳನ್ನು ಹಚ್ಚಬಾರದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸಂಬಂಧಿಕರ ಮನೆಗೆ ಹೋದಾಗ ಅಥವಾ ಪರಸ್ಥಳದಲ್ಲಿ ಹೋದಾಗ ಅಥವಾ
ಮಿತ್ರರ ಮನೆಗೆ ಹೋದಾಗ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಹೆಣ್ಣು ಮಕ್ಕಳು ವಿಶೇಷವಾಗಿ ಅಕ್ಕ ತಂಗಿಯರ ಮನೆಗೆ ಹೋದಾಗ ಅಥವಾ ತವರು ಮನೆಗೆ ಹೋದಾಗ ಅವರು ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಅನ್ನುವಂತಹ ಒಂದು ವಿಷಯಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ನೋಡಿ, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ದಿವಸ ಯಾರ ಜೊತೆನೂ ಕೂಡ ಜಗಳ ಮಾಡ್ಕೊಳ್ಬಾರ್ದು. ಇನ್ನು ಜಗಳ ಆಡಿದ ನಂತರ ನಿಂಬೆಹಣ್ಣಿನ ಒಂದು ದೀಪ ಹಚ್ಚಬಾರ್ದು. ಅವರಿಗೆ ಶ್ರೇಯಸ್ಸು ಉಂಟಾಗಲ್ಲ, ಮನಸ್ಸು ಒಂದು ರೀತಿ ಅಸ್ಥಿರತೆಯಿಂದ ಕೂಡಿರುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಸಂಪ್ರದಾಯಬದ್ಧವಾದಂತಹ ಉಡುಗೆಗಳನ್ನು ಅವರು ಹುಟ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಅವರಿಗೆ ವಿಶೇಷವಾಗಿ ಅವರ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಸಂಕಲ್ಪಗಳು ನೆರವೇರುವಂಥದ್ದು ಮತ್ತು ಶೀಘ್ರವಾಗಿ ದೇವಿಯ ಒಂದು ಅನುಗ್ರಹ ಅವರ ಒಂದು ಸಂಕಲ್ಪದ ಪ್ರಕಾರ ಹಾಗೆ ಅವರ ಒಂದು ಅಭಿಷ್ಟಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಸಂಪ್ರದಾಯಬದ್ಧವಾದಂತಹ ಉಡುಗೆ ತೊಡುಗೆಗಳನ್ನು ಅವರು ಧರಿಸಿ ದೇವಿಗೆ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಅತ್ಯಂತ ಶೀಘ್ರವಾಗಿ ಅವರ ಒಂದು ಅಭಿಷ್ಟಗಳು ನೆರವೇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗುವಂತಹ ಒಂದು ಸಮಯದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಇನ್ನು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.